ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕೃಷ್ಣಾನಗರ ಹೊಸೂರು ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಾಚಪ್ಪ ಶೇಬಾಣಿಯವರು ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಸಂಸ್ಥೆಯ ಸದಸ್ಯರಾದ ಶ್ರೀ ಮಹಾಂತೇಶ್ ಹಿರೇಮಠ್ ಅವರು ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತದನಂತರ ಧ್ವಜವಂದನೆ ಹಾಗೂ ಮಕ್ಕಳಿಂದ ಪರೇಡ್ ಕಾರ್ಯಕ್ರಮವು ನಡೆಯಿತು. ಅತಿಥಿ ಸ್ಥಾನವನ್ನು ವಹಿಸಿಕೊಂಡ ಸಂಸ್ಥೆಯ ಸದಸ್ಯರಾದ ಶ್ರೀ ರಮೇಶ್ ಯರಗಟ್ಟಿ ಹಾಗೂ ಪಾಲಕರಾದ ಎಂ.ಎ. ಮುಲ್ಲಾರವರು ಸ್ವತಂತ್ರ ದಿನಾಚರಣೆಯ ಕುರಿತು ಮಾತನಾಡಿದರು. ಈ ಸಂಸ್ಥೆಯ ಮೇಲ್ವಿಚಾರಕರಾದ ಶ್ರೀ ಎನ್.ಎಸ್. ಬಿಳಗಿ ಗುರುಗಳು 16ನೇ ಶತಮಾನದಿಂದ ಪರಕೀಯರು ನಮ್ಮ ದೇಶಕ್ಕೆ ಆಗಮನ ಮಾಡಿ ದೇಶವನ್ನು ಕೊಳ್ಳೆ ಹೊಡೆದಿದ್ದಾರೆ. ಈಗ ನಮ್ಮದು ಯುವ ಭಾರತ ಮತ್ತು ಸಮೃದ್ಧ ಭಾರತ. ಇದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಹೆಗಲ ಮೇಲಿದೆ ಎಂದು ವಿವರವಾಗಿ ಮಾತನಾಡಿದರು. ತದನಂತರ ಮಕ್ಕಳಿಂದ ಭಾಷಣ, ಹಾಡು, ನೃತ್ಯ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಿದವು. ಮಕ್ಕಳಿಂದ ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆ ನೆರವೇರಿತು. ಶ್ರೀ ಎಸ್.ಕೆ. ಕಾರಜೋಳ್ ಶಿಕ್ಷಕರು ಸ್ವಾಗತ ಭಾಷಣವನ್ನು ಮಾಡಿದರು. ಶ್ರೀಮತಿ ಎಸ್.ಎಸ್. ಕೋಟೇಕಲ್ ಶಿಕ್ಷಕಿಯರು ಮಕ್ಕಳ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶ್ರೀಮತಿ ಎಸ್.ಎಚ್. ಬಬಲಾದಿಮಠ್ ಶಿಕ್ಷಕಿಯರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶ್ರೀಮತಿ ಎಸ್.ಎ. ಬಾಣಿ ಶಿಕ್ಷಕಿಯರು ವಂದನಾರ್ಪಣೆಯನ್ನು ನಡೆಸಿಕೊಟ್ಟರು. ಈ ಎಲ್ಲ ಕಾರ್ಯಕ್ರಮದ ನಿರೂಪಣೆಯನ್ನು ಮುಖ್ಯ ಗುರುಗಳಾದ ಶ್ರೀ ಎ.ಎಲ್. ತೊಣಶಾಳ್ ಮುಖ್ಯ ಗುರುಗಳು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಧ್ಯಕ್ಷರಾದ ಶ್ರೀ ರಾಚಪ್ಪ ಶೇಬಾನಿ, ಉಪಾಧ್ಯಕ್ಷರಾದ ಶ್ರೀ ರಮೇಶ್ ಕುಚನೂರ್, ಸದಸ್ಯರಾದ ಶ್ರೀ ಧಾವಲ್ ಸಾಬ್ ಅತ್ತಾರ್, ಶ್ರೀ ರಮೇಶ್ ಯರಗಟ್ಟಿ, ಶ್ರೀ ರುದ್ರಪ್ಪ ಇಮ್ಮಣ್ಣವರ್, ಶ್ರೀ ಮಹಾಂತೇಶ್ ಹಿರೇಮಠ್, ಪಾಲಕರಾದ ಶ್ರೀ ಎಂ.ಎ. ಮುಲ್ಲಾ, ಶ್ರೀ ಈಶ್ವರಯ್ಯ ಮಠದ್, ಶ್ರೀ ಶ್ರೀಶೈಲ ಸಿಂಗಾಡಿ, ಶ್ರೀ ಪರಮಾನಂದ ಪೂಜಾರಿ, ಶ್ರೀ ಮಲ್ಲಿಕಾರ್ಜುನ ಕೊಣ್ಣೂರ್, ಶ್ರೀ ತಿಪ್ಪಣ್ಣ ಕೊಣ್ಣೂರ್, ಶ್ರೀ ಶಿವಲಿಂಗಯ್ಯ ಜಾಲಿಮಠ್ ಮುಂತಾದವರು ಆಸೀನರಾಗಿದ್ದರು. ಈ ಕಾರ್ಯಕ್ರಮಕ್ಕೆ ಉಪಹಾರದ ವ್ಯವಸ್ಥೆಯನ್ನು ಪಾಲಕರಾದ ಶ್ರೀ ಈಶ್ವರಯ್ಯ ಮಠದ್, ಶ್ರೀ ಶಿವಲಿಂಗಯ್ಯ ಜಾಲಿಮಠ್, ಶ್ರೀ ಸುರೇಶ್ ಬೆಳ್ಳುಬ್ಬಿ ಮತ್ತು ಶಿದ್ದು ಶೇಬಾನಿಯವರು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಶ್ರೀ ಐ.ಎಸ್. ಕಟ್ಟಿಮನಿ, ಶ್ರೀ ಪಿ.ಎಂ. ಹೊಸಮನಿ, ಶ್ರೀ ಸಿ.ವಿ. ಪೂಜಾರಿ, ಶಿಕ್ಷಕಿಯರಾದ ಶ್ರೀಮತಿ ಎಲ್.ಎನ್. ಕುಂದಗೋಳ, ಶ್ರೀಮತಿ ಆರ್.ಎಸ್. ಭಜಂತ್ರಿ, ಶ್ರೀಮತಿ ಸುಪ್ರೀತಾ ಬಡಿಗೇರ, ಕುಮಾರಿ ಎಸ್.ಟಿ. ಬಾಚಕ್ ಪಾಲ್ಗೊಂಡಿದ್ದರು. ಶ್ರೀ ಎಲ್.ಎಂ. ಉಪ್ಪಾರ್, ಶ್ರೀ ರಾಚಣ್ಣ ಮುಗಳಕೋಡ, ಶ್ರೀಮತಿ ರಾಜಶ್ರೀ ಭಜಂತ್ರಿ, ಶ್ರೀಮತಿ ಶಿಲ್ಪಾ ಚಲವಾದಿ ಕೂಡ ಪಾಲ್ಗೊಂಡಿದ್ದರು.